ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಕುಕಿಂಗ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೆಜ್ ಪಿಜ್ಜಾ. ಅದು ಮನೇಲಿ ಹೇಗೆ ಸೂಪರ್ ಟೇಸ್ಟಿಯಾಗಿ ವಿತೌಟ್ ಓವನ್ ಮಾಡೋದು ಹೇಗೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೆಲವೊಂದು ವೆಜಿಟೇಬಲ್ಸು ಹಾಗೂ ಮಯೋನೀಸು ಹಾಗೂ ರೆಡ್ ಚಿಲ್ಲಿ ಟೊಮೆಟೊ ಸಾಸು, ಅದಾದಮೇಲೆ ಬೇಸ್ ಮೇನ್ ಇಂಪಾರ್ಟೆಂಟ್. ಸೊ ಎಲ್ಲ ಬೇಕ್ರಿಗಳಲ್ಲೂ ಸಿಗುತ್ತೆ ಆ ಥರ ಬೇಸು. ಸೊ ಇದಕ್ಕೆ ಸಣ್ಣದಾಗಿ ಎಲ್ಲ ಅಂದರೆ ಸ್ಟೈಲಿಶ್ ಆಗಿ ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಗೂ ಕರಿ ಲೀವ್ಸ್, ಕರಿಬೇವು ಎಲ್ಲನೂ ಹೆಚ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ 3 ಟೊಮೆಟೊ ಹಣ್ಣನ್ನು 1ರಲ್ಲಿ 4 ಭಾಗ ಮಾಡಿಬಿಟ್ಟು ಹೆಚ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಸಾಸ್ ಮಾಡೋದಕ್ಕೆ ಬೇಕಾಗಿರೋದು. ಹೋಮ್ ಮೇಡ್ ಸಾಸಲ್ಲೇ ಮಾಡೋಣ. ಯಾಕಂದರೆ ಹೊರಗಡೆಯಿಂದ ಸಾಸ್ ತೊಗೊಂಡು ಬಂದರೆ ಅದು ಹೋಮ್ ಮೇಡ್ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿಬಿಟ್ಟು ಮನೇಲೇ ಸಾಸ್ ಮಾಡೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ. ತುಂಬ ನೀಟಾಗಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಲೆವೆಲಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಲಿ ಟೊಮೆಟೊ ಪ್ಯೂರಿ ಇರಬೇಕು. ನಾನು 3 ಟೊಮೆಟೊ ಎಣ್ಣಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀವು ಬೇಕು ಅಂದರೆ ಇನ್ನೊಂಚೂರು ಸಾಸ್ ಬೇಕು ಅಂದರೆ ಮಾಡ್ಕೋಬೋದು. ಒಂದು ಪಾತ್ರೆಯಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಕಾದ ನಂತರ ಈ ಟೊಮೆಟೊ ಪ್ಯೂರಿನ ನಾವು ಮಾಡ್ಕೊಂಡಿದ್ವಲ್ಲ, ಸೊ ಆ ಪ್ಯೂರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ನಂತರ ಅದಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಉಳಿದಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕದರಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಮೇಯ್ನು ಟೊಮೆಟೊ ಸಾಸನ್ನು 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ಳೋದು. ಸೊ ಗಟ್ಟಿ ಆಗಲಿ, ಥಿಕ್ನೆಸ್ ಬರಲಿ ಅಂತ ಹೇಳಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಮಯೋನೀಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸ್ಗೂ ಕೂಡ ಹೌದು, ಕಲರಿಗೂ ಕೂಡ ಹೌದು. ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಸಿಗುತ್ತೆ ಎಲ್ಲ ಶಾಪ್ಗಳಲ್ಲೂ. ಸೊ ಈ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಯಾಕಂದರೆ ಪಿಜ್ಜಾ ನೀವು ಸಾಸ್ ನೋಡ್ತಾ ಇರ್ಬೋದು, ಬೇರೆ ಕಡೆ ಎಲ್ಲ ನೋಡಿದಾಗ ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಸಿಗ್ತಿರುತ್ತೆ. ಸೊ ಹಾಗಾಗ್ಬಿಟ್ಟು ಟೇಸ್ಟ್ಗೂ ಕೂಡ ಹೌದು, ಅದೇ ಥರ ಸ್ವಲ್ಪ ಸಿಮಿಲರ್ ಆಗಿರಲಿ ಅಂತ ಹೇಳ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಪೆರಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 1.5 ಟೇಬಲ್ ಸ್ಪೂನಷ್ಟು ಮ್ಯಾಗಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮ್ಯಾಗಿ ಮಸಾಲ ಇರುತ್ತಲ್ಲ, ಸೊ ಆ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈಗ ರುಚಿಗೆ ಖಾರ ಎಲ್ಲದಕ್ಕೂ ಬೇಕಲ್ವಾ, ಸೊ ಹಾಗಾಗಿ ರುಚಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ರೆಡ್ ಚಿಲ್ಲಿ ಸಾಸ್ ಹಾಕಿರೋದ್ರಿಂದ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಯೋನೀಸ್ ಎಲ್ಲ ನಿಮಗೆ ಅದು ವೈಟ್ ಥರ ಕಾಣ್ತಿರ್ಬೋದು. ಸೊ ಅದು ಎಲ್ಲ ಕುದ್ದಂಗೆಲ್ಲ ಅದು ಚೆನ್ನಾಗಿ ಅದ್ರ ಸಿಮಿಲರ್ ಆಗಿ ಹೋಗುತ್ತೆ. ಅದು ಸಾಸ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಥಿಕ್ನೆಸ್ ಆಗಿ. ನೋಡಿ ಈ ಪಿಜ್ಜಾ ಸಾಸ್ ಹೇಗೆ ನೀವು ಹೊರಗಡೆ ನೀವು ನೋಡ್ತಾ ಇರ್ತೀರಲ್ವ, ಪಿಜ್ಜಾ ಸಾಸ್ ಸಿಗುತ್ತೆ ಅಲ್ವ, ಸೇಮ್ ಅದೇ ಥರ ಆಗುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪಿಜ್ಜಾ ಸಾಸ್ದು. ಇದು ಮಾಡಿಟ್ಕೊಂಡ್ರೆ 1 ಮಂತ್ ತನಕನೂ ಇಟ್ಕೋಬೋದು ರೆಫ್ರಿಜಿರೇಟರ್ಲಿ ನೀವು ಸ್ಟೋರ್ ಮಾಡ್ಕೊಳ್ತೀರಾ ಅಂದರೆ. ಸೊ ನಾನೀಗ ನಾವೆಲ್ಲ ಕಟ್ ಮಾಡ್ಕೊಂಡಿರೋದು ರೆಡಿ ಇದೆ. ಒಂದು ಬಾಣಲಿಗೆ ಉಪ್ಪನ್ನು ಹಾಕ್ತಿದ್ದೀನಿ. ನಾನು ಆಲ್ರೆಡಿ ಇದೊಂದು 2-3 ಟೈಮ್ಸ್ ಯೂಸ್ ಮಾಡಿರೋ ಉಪ್ಪು. ಸೊ ಆ ಉಪ್ಪನ್ನೇ 1 ಪ್ಯಾಕೆಟಷ್ಟು ಉಪ್ಪನ್ನು ಅದಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಸಮನಾಗಿ ಹರಡ್ಕೊಳ್ತಾ ಇದ್ದೀನಿ. ಆ ಬಾಣಲಿಗೆ ಸಮನಾಗಿ ಹರಡ್ಕೊಳ್ತಿದ್ದೀನಿ. ಹರಡ್ಕೊಂಡ ನಂತರ ಎಲ್ಲರಿಗೂ ಗೊತ್ತು, ಹಪ್ಪಳ ಸುಡೋಕ್ಕೆ ಅಥವಾ ಚಪಾತಿನ ಹಿಂಗೆ ಸುಡೋದಕ್ಕೆ ತಂದೂರಿ ಎಲ್ಲ ಮಾಡೋಕ್ಕೆ ಒಂದು ಸಿಗುತ್ತೆ ಸಂತೆಗಳಲ್ಲಿ ಆಗಿರ್ಬೋದು. ಎಲ್ಲ ಸಿಕ್ಕಿಲ್ಲ ಅಂದರೆ ನಿಮ್ಮ ಹತ್ರ ಅದು ಇಲ್ಲ ಅಂದರೆ ಒಂದು ಬೌಲು ಅಂದರೆ ಒಂದು ಬಟ್ಲಿರುತ್ತಲ್ವ, ಅದನ್ನು ಉಲ್ಟಾ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಏನು ಪಿಜ್ಜಾ ಬೇಸ್ನ ಇಡ್ತೀರಲ್ವ ಆ ಪ್ಲೇಟ್ ಕೂಡ ಇಡ್ಬೋದು. ಸೊ ನಾನು ಇದನ್ನು ನನಗೆ ಇದು ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದಾದಮೇಲೆ ಒಂದು 5 ನಿಮಿಷ ಇದು ಚೆನ್ನಾಗಿ ಉಪ್ಪು ಎಲ್ಲ ಕಾಯಲಿ ಅಂತ ಹೇಳ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಸೊ ಆಮೇಲೆ ಸ್ಟಫು ಅಂದರೆ ಈಗ ನಾವು ಬೇಸಿಗೆ ಸ್ವಲ್ಪ ನಾನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ. ಇದು ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಡೆಯುತ್ತೆ, ಬಟ್ ನಾನು ಒಂದು ಸ್ವಲ್ಪ ಚೀಸ್ ಎಲ್ಲ ಜಾಸ್ತಿ ಲೋಡೆಡ್ ಪಿಜ್ಜಾ ಥರ ಮಾಡ್ತಾ ಇರೋದ್ರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಈ ಬೇಸನ್ ಈ ಥರ ಕಟ್ ಮಾಡಿಕೊಂಡು ಫುಲ್ ರವಂಡ್ಗೆ ಮಯೋನೀಸ್ನ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಎಗ್ಲೆಸ್ ಮಯೋನೀಸ್ ತೊಗೊಂಡಿದ್ದೀನಿ. ಅಂದರೆ ಎಗ್ ಮಯೋನೀಸ್ ಕೂಡ ತೊಗೋಬೋದು, ನಿಮ್ಮ ಇಷ್ಟಕ್ಕೆ ಬಿಟ್ಟ ಹಾಗೆ ಅದು. ಸೊ ನಾನು ಎಗ್ಲೆಸ್ ಮಯೋನೀಸ್ನ ಈ ಥರ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು, ಸೊ ನಾನು ಟೊಮೆಟೊ ಸಾಸ್ ಮನೇಲೇ ಮಾಡ್ಕೊಂಡಿದ್ದೆ ಅಲ್ವಾ, ಅಂದರೆ ಪಿಜ್ಜಾ ಸಾಸು. ಸೊ ಆ ಬೇಸಿಗೆನೇ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿಲ್ಲ ಆದರೂ ನಾನೇ ಅದು ಸ್ಪೂನಲ್ಲೆಲ್ಲ ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನೂ ಸ್ವಲ್ಪ ಸಾಸ್ ಬೇಕಾ ನೋಡಿಕೊಂಡು ಹಾಕಿ. ಅದಾದಮೇಲೆ ಆನಿಯನ್ಸು ಸ್ವಲ್ಪ ಫಾಸ್ಟ್ ಮುಡಿಗಿಟ್ಟಿದ್ದೀನಿ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು. ಕ್ಯಾರೆಟು, ಕ್ಯಾಪ್ಸಿಕಮ್ಮು ಹಾಗೂ ಬೀನ್ಸು, ಹಸಿಮೆಣಸಿನ್ಕಾಯಿ, ಕರಿ ಲೀವ್ಸು, ಟೊಮೆಟೊ
ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಎಲ್ಲ ಫುಲ್ ಸ್ಟಫ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನೆಲ್ಲ. ನಾನು ಸ್ವಲ್ಪ ವೆಜಿಟೇಬಲ್ಸ್ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆನೇ ಹಾಕ್ಕೋಬೋದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೈ ಮಿಸ್ಟೇಕ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮನೇಲೇ ಒಣಮೆಣ್ಸಿನ್ಕಾಯಿ ಇದ್ದರೆ ಅದನ್ನು ಒಂದ್ಸರಿ ಮಿಕ್ಸರಲ್ಲಿ ಗಿರ್ಗಿರ್ ಅನ್ನಿಸ್ಬೋದು. ಸೊ ನಾನು ನಂದಿನಿ ಚೀಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ, ತುರಿಯೋ ಥರದ್ದು ತೊಗೊಳ್ಳೋದಾದರೆ ತುರಿಯೋ ಥರದ್ದೇ ತೊಗೋಬೋದು. ಸೊ ನಾನು ಈ ಥರದ್ದು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಈಗೆಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಒಂದೇ ಕಡೆ ಕೂರುತ್ತೆ ಅಂತ ನಾನೇ ಎಲ್ಲ ತೆಗೆದು, ಅಂದರೆ ಅದನ್ನೆಲ್ಲ ಪೀಲ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಎಲ್ಲೆಲ್ಲಿ ಜಾಸ್ತಿ ಬೇಕು ಅನ್ನೋದು ನೋಡಿ. ವೆಜ್ ತರಕಾರಿ ಎಲ್ಲ ಕ್ಲೀನಾಗಿ ಮುಚ್ಕೊಳ್ಳೋ ಥರ ಚೀಸ್ ಹಾಕ್ತಿದ್ದೀನಿ. ಒಂದೇ ಹಾಕಿದ್ರೆ ಸಾಕು. ನಾನು ಇತ್ತು ಅಂತ ಹೇಳಿಬಿಟ್ಟು 2 ಚೀಸನ್ನು ಯೂಸ್ ಮಾಡಿ ಇದೆಲ್ಲ ಚೆನ್ನಾಗಿ ಫಿಲ್ ಮಾಡಿಕೊಂಡು, ಸೊ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಾಗ ನಾವು ತಿನ್ನಬೇಕಾದ್ರೆ ಜಸ್ಟ್ ಆರಿಗೇನೋ ಒಂದು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದನ್ನು ನಾನೊಂದು ಪ್ಯಾನ್, ಅಂದರೆ ನಾನು ಬಿಸಿಗಿಟ್ಟಿದ್ನಲ್ವ ಉಪ್ಪು ಎಲ್ಲ, ಸೊ ಈ ಥರ ನನಗೆ ತಟ್ಟೆ ಅದಕ್ಕೆ ಸೂಟ್ ಆಯಿತು, ಅಂದರೆ ಮ್ಯಾಚ್ ಆಯಿತು ಅದು ಒಂದು ಬಾಣಲಿಗೆ. ಸೊ ಅದನ್ನು ಅದ್ರ ಮೇಲೆ ಪಿಜ್ಜಾ ಕೂಡ ಇಟ್ಬಿಟ್ಟು ಸೊ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಬೇಯೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಪಿಜ್ಜಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರ, ಬಟ್ ಚೀಸ್ ಕೆಳಗೆ ಬೇಸಲ್ಲಿದೆ. ಚೀಸ್ ಕೂಡ ಇದನ್ನು ಕೆಳಗೆ ಬೇಸಲ್ಲಿ ಆ್ಯಡ್ ಮಾಡಿಬಿಟ್ಟು, ಮಯೋನೀಸ್ ಆ್ಯಡ್ ಮಾಡಿಬಿಟ್ಟು, ಸಾಸ್ ಆ್ಯಡ್ ಮಾಡಿಬಿಟ್ಟು ವೆಜೀಸ್ ಎಲ್ಲ ಹಾಕ್ತಿದ್ದೀನಿ. ಸೊ ಇನ್ನೊಂದು ಪಿಜ್ಜಾಗೂ ಫುಲ್ ಸ್ಟಫ್ ಎಲ್ಲ ಮಾಡಾಯಿತು, ಅದಕ್ಕೆಲ್ಲ ರೆಡಿ ಆಯಿತು. ಸೊ ಈಗ ಹಳೇದು ಇನ್ನೊಂದು ಫಸ್ಟ್ನೇ ಪಿಜ್ಜಾ ಹಾಕಿದ್ನಲ್ವ, ಸೊ ಪಿಜ್ಜಾ ಮಾಡೋಕ್ಕೆ ಬೇಸು. ಸೊ ಅದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ಇನ್ನೊಂದು 5 ಮಿನಿಟ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ತೆಗ್ದು ನೋಡ್ತಾ ಇರಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓ ಈಗ ಕರೆಕ್ಟಾಗಿ ಆಗಿದೆ ಅಂತ. ನಾನು ಒಂದ್ಸರಿ ಎತ್ತಿ ನೋಡ್ತಿದ್ದೀನಿ ಕೆಳಗೆ ಏನಾದರೂ ಮಿಸ್ಸಾಗಿ ಸೀದೋಗಿದ್ದೇನೆ ಅಂತ. ಸೊ ಯಾವುದೇ ಥರ ಸೀದೋಗಿರಲಿಲ್ಲ. ಇನ್ನೊಂದು 5 ಮಿನಿಟ್ಸ್ ಬಿಡೋಣ. ಕೆಳಗೆ ಆ ಬೇಸ್ ಬ್ರೆಡ್ ಇರುತ್ತಲ್ವ, ವೈಟ್ ಬದಲಿ ಸ್ವಲ್ಪ ಗೋಲ್ಡ್ ಕಲರ್ ಆಗಲಿ ಅಂತ ನೋಡಿ. ಈ ಥರ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಆದಮೇಲೆ ಸೊ ತೆಗೆದುಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಪಿಜ್ಜಾ ಇದ್ದಿದ್ದನ್ನು ಕೂಡ ಅದು ಸೊ ಬೇಯೋಕ್ಕೆ ನಾನು ಬಿಡ್ತಾಯಿದ್ದೀನಿ, ಲಿಡ್ಡೆಲ್ಲ ಕ್ಲೋಸ್ ಮಾಡಿ. ಸೊ ಈ ಪಿಜ್ಜಾನ ಕಟ್ ಮಾಡಿ ಸೊ ಆರಿಗ್ಯಾನ ಹಾಕ್ಕೊಂಡು ನೋಡಿ, ಈ ಥರ ಫುಲ್ಲಿ ಸ್ಟಫ್ಡ್ ಪಿಜ್ಜಾ ಥರ ಆಗಿರುತ್ತೆ. ವೆಜೀಸ್ ತುಂಬ ಚೆನ್ನಾಗಿರುತ್ತೆ. ತಿಂದೇ ಇರೋರು ಕೂಡ ತಿಂತಿರ್ತಾರೆ ವೆಜಿಟೇಬಲ್ಸ್ನೆಲ್ಲ. ಸೊ ಮಸ್ಟ್ ಟ್ರೈ ಅನ್ಬೋದು. ಮನೇಲೇ ಬೇಕಾದಾಗ ಮಾಡ್ಬೋದು. ಸೊ ಹೊರಗಡೆ ಹೋಗ್ಬಿಟ್ಟು ತಿನ್ನೋದ್ರ ಬದಲು ಮನೇಲೇ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಇಷ್ಟದ ರೀತಿಲಿ ತಿನ್ನೋ ಥರ ಟ್ರೈ ಮಾಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.